ರಾಹುಲ್ ಗಾಂಧೀಜಿ ಅವರು ಜಮೀರ್ ಅಹಮದ್ ಸಾಹೇಬ್ರದ್ದು ಕೈ ಹಿಡಿತಾರೆ ಅಂತ ನಮಗೆ ಒಂದು ಭರವಸೆ ಇದೆ. ಇದೇ ರೀತಿಯಾಗಿ ಏನಾದರೂ ಕಾಂಗ್ರೆಸ್ ಪಕ್ಷದವರು ಜಮೀರ್ ಅಣ್ಣನಿಗೆ ಅನ್ಯಾಯ ಮಾಡಿದ್ದೆ ಕರೆವಾದ ಬಂದ್ರೆ ಮುಂದಿನ ಚುನಾವಣೆ 2028ರ ಚುನಾವಣೆಯಲ್ಲಿ 36 ಸೀಟ್ ಗೆಲ್ಲಬೇಕಾದ್ರೆ ಕಷ್ಟ ಇದೆ. ನೀವು ರಾಜ್ಯ ರಾಜಕೀಯದ ಗದ್ದುಗೆಯಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಡೆಪ್ಯೂಟಿ ಸಿಎಂ ಪಟ್ಟ ನೀಡಲೇಬೇಕು ಅಂತ ಅಭಿಮಾನಿಗಳ ಮಹಾದಂಡು ಈಗ ಬೀದಿಗೆ ಇಳಿದಿದೆ. ರಾಜ್ಯದಾದ್ಯಂತ ಹೊತ್ತಿ ಉರಿತಾ ಇರುವ ಈ ಪ್ರತಿಭಟನೆಯ ಜ್ವಾಲೆ ಇವತ್ತು ಸಿಲಿಕಾನ್ ಸಿಟಿಯ ಹೃದಯ ಭಾಗವನ್ನ ಮುಟ್ಟಲಿದೆ. ಇವತ್ತು ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಪಾದರಾಯನಪುರದ 10ನೇ ಕ್ರಾಸ್ನಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ವಿಧಾನಸೌಧ ಚಲೋ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ನಮ್ಮ ನಾಯಕನಿಗೆ ಸಿಗಬೇಕಾದ ಹಕ್ಕು ಸಿಗಲೇಬೇಕು ಎಂಬ ಹಠಕ್ಕೆ ಬಿದ್ದಿರುವ ಅಭಿಮಾನಿಗಳು ರಾಜಧಾನಿಯಲ್ಲಿ ಧರಣಿ ಕೂರಲು ಸನ್ನದ್ಧರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಮೇಲಿನ ಅಚಲ ನಿಷ್ಠೆಯಿಂದ ಹಮ್ಮಿಕೊಳ್ಳಲಾಗಿರುವ ಈ ಬೃಹತ್ ಜನಾಂದೋಲನದ ನೇತೃತ್ವವನ್ನು ಬಿಬಿಎಂಪಿ ಮಾಜಿ ಸದಸ್ಯ ಇಮ್ರಾನ್ ಪಾಷಾ ವಹಿಸಿಕೊಂಡಿದ್ದಾರೆ. ಇವರ ಸಾರಥ್ಯದಲ್ಲಿ ಒಗ್ಗೂಡಿರುವ ಸಾವಿರಾರು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಪಾದಯಾತ್ರೆಯ ಮೂಲಕ ಸರ್ಕಾರದ ಗಮನ ಸೆಳೆದು ತಮ್ಮ ನೆಚ್ಚಿನ ನಾಯಕನಿಗೆ ಸೂಕ್ತ ಸ್ಥಾನಮಾನ ಸಿಗುವಂತೆ ಮಾಡಲು ಬದ್ಧರಾಗಿದ್ದಾರೆ. ಮೇಡಮ್, ಜಮೀರ್ ಅಹಮದ್ ಸಾಹೇಬರು ಜಾತ್ಯತೀತ ನಾಯಕ. ಅವ್ರಿಗಿರೋದಷ್ಟು ಒಂದು ಪ್ರೀತಿ ಅವ್ರ ಮೇಲೆ, ಆ ವಿಶ್ವಾಸ ಅಭಿಮಾನಿಗಳು ಇಡೀ ರಾಜ್ಯದಲ್ಲೇ ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಅವ್ರಿಗಿರೋದಷ್ಟು ಫ್ಯಾನ್ ಫಾಲೋಯಿಂಗ್ಸು ಯಾರಿಗೂ ಇಲ್ಲ. ಅವ್ರ ಜೊತೆಗೆ ಅನ್ಯಾಯ ಆಗಿದೆ. 224 ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕ ರಾಜ್ಯದಲ್ಲಿದೆ. ಈ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿನೂ ಕೂಡ ಜಮೀರ್ ಅಹಮದ್ ಸಾಹೇಬ್ರದೇ ಅಂತ ಒಂದು ಓನ್ ವರ್ಚಸ್ಸಿದೆ. ಸೊ ಆ ವರ್ಚಸ್ಗೆ ಅವ್ರು ಮಾಡಿರೋದು ಒಂದು ಬಡವರಿಗೆ ಸಹಾಯ, ಅದೇ ಇವತ್ತು ನಿಮಗೆ ಎತ್ತಿ ಕಾಣಿಸ್ತಿರೋದು. ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂದರೆ ಯಾರಿಗೂ ದುಡ್ಡು ಕೊಟ್ಟು ಕರೆಸಿಲ್ಲ. ಎಲ್ಲ ಜಮೀರ್ ಅಹಮದ್ ಸಾಹೇಬ್ರ ಪ್ರೀತಿಯಲ್ಲಿ ಬರೀ ಅವರು ಜಮೀರ್ ಅಹಮದ್ ಸಾಹೇಬ್ರಿಗೆ ನ್ಯಾಯ ಸಿಗಬೇಕಂತ ಈ ಹೋರಾಟಕ್ಕೆ ಎಲ್ಲರೂ ಸೇರಿ ಇವತ್ತು ಎಲ್ಲ ಜಾತಿ ವರ್ಗದವರು, ಎಲ್ಲ ಸಮುದಾಯದವರು ಅವ್ರಿಗೆ ಜಮೀರ್ ಅಹಮದ್ ಸಾಹೇಬ್ರಿಗೆ ಬೆಂಬಲ ಕೊಟ್ಟವ್ರೆ. ನಮಗೆ DK ಶಿವಕುಮಾರ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ, ಸುರ್ಜಿವಾಲಾ ಸಾಹೇಬ್ರ ಮೇಲೆ ನಂಬಿಕೆ ಇದೆ, ಹರಿಪ್ರಸಾದ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಂಬಿಕೆ ಇದೆ, ಮತ್ತು ರಾಹುಲ್ ಗಾಂಧೀಜಿಯವರು ಜಮೀರ್ ಅಹಮದ್ ಸಾಹೇಬ್ರದ್ದು ಕೈ ಹಿಡಿತಾರೆ ಅಂತ ನಮಗೆ ಒಂದು ಭರವಸೆ ಇದೆ. ಖಂಡಿತ ಈಗ ಯಾವ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಸಾಹೇಬ್ರದ್ದು ಅವಶ್ಯಕತೆ ಇತ್ತು ಅವರು ಯಾವತ್ತೂ ಹಿಂದೆ ಹೋಗಿಲ್ಲ, ಅದನ್ನು ಪೂರೈಸಿದ್ದಾರೆ. ಅವ್ರದ್ದು ಒಂದು ಕಾಂಗ್ರೆಸ್ ಕಾರ್ಯಕರ್ತ, ಒಂದು ಲೀಡರ್, MLA ಆಗಿ ಅವರು ಏನು ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕಿಂತ 10ರಷ್ಟು ಪಟ್ಟು ಜಾಸ್ತಿ ಮಾಡಿದ್ದಾರೆ. ಆಡಿಯೋ ಅದು FSLಗೆ ಹೋಗಿದೆ, ಇನ್ನೂ ರಿಪೋರ್ಟ್ ಬಂದಿಲ್ಲ, ಅದು ನಿಜಾನೋ ಸುಳ್ಳುನೋ ಅಂತ. 99 ಒಳ್ಳೆ ಕೆಲಸ ಮಾಡಿರ್ತಾರೆ. ಅದು ಮಲ್ಲಿಕಾರ್ಜುನ್ ಅವರು ಅವಮಾನ ಮಾಡಿದ್ರು. ನಾವು ಎಲ್ಲ ಚರ್ಚೆ ಮಾಡಿ ಕರೆ ಕೊಟ್ಟಿದ್ದಕ್ಕೆ ನಮ್ಮ ಜನ ಜಮೀರ್ ಅಹಮದ್ ಸಾಹೇಬ್ರ ಮೇಲೆ ಇರೋದು ಪ್ರೀತಿನ ನೋಡಿ ಅವರು, ನೀವೇ ನೋಡಿರ್ಬೋದು, ಎಲ್ಲ ನಮ್ಮ ಏರಿಯಾ ಎಲ್ಲ ಬಂದಾಗಿತ್ತು. ಇದೇ ಒಂದು ಪ್ರೀತಿದು ಒಂದು ಮೆಸೇಜ್ ನಮ್ಮ ಭಾಗದ ಜನರಿಂದ ಜಮೀರ್ ಅಹಮದ್ ಸಾಹೇಬ್ರಿಗೆ. ಜಮೀರ್ ಅಹಮದ್ ತಕ್ಕಂಥದ್ದು ಒಬ್ಬ ವ್ಯಕ್ತಿ ಅಲ್ಲ, ಇದು ಇಡೀ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ಅಂತಕ್ಕಂಥದ್ದು ನಾವು ಮರಿಬಾರ್ದು. ಇವತ್ತೇನು ಕಾಂಗ್ರೆಸ್ನಲ್ಲಿ 136 ಸ್ಥಾನ ಗೆಲ್ಲಲಿಕ್ಕೆ ಜಮೀರ್ ಅಹಮದ್ ಅಣ್ಣನವರ ಒಂದು ಕೊಡುಗೆ ಕೂಡ ಇದೆ. ಹಾಗಾಗಿ ಇದೇ ರೀತಿಯಾಗಿ ಏನಾದರೂ ಕಾಂಗ್ರೆಸ್ ಪಕ್ಷದವರು ಜಮೀರ್ ಅಣ್ಣನಿಗೆ ಅನ್ಯಾಯ ಮಾಡಿದ್ದೆ ಕರೆವಾದ ಬಂದರೆ ಮುಂದಿನ ಚುನಾವಣೆ 2028ರ ಚುನಾವಣೆಯಲ್ಲಿ 36 ಸೀಟ್ ಗೆಲ್ಲಬೇಕಾದ್ರೆ ಕಷ್ಟ ಐತೆ. ನೀವು ಇದು ಎಚ್ಚರಿಕೆ. ಕೊಟ್ಟಾಲ್ ವೀರೇಶ್ ವಿಜಯನಗರ ಡಿಸ್ಟಿಕ್ನಿಂದ 350 ಕಿಲೋಮೀಟರ್ ಬಂದಿದ್ದೀವಿ ನಾವೆಲ್ಲರೂ. ಯಾತಕ್ಕೋಸ್ಕರ ಅಂದರೆ ಒಬ್ಬ ವ್ಯಕ್ತಿಗೋಸ್ಕರವಾಗಿ. ಅವರು ಒಬ್ಬ ವ್ಯಕ್ತಿ ಅಂದರೆ ಬರೀ ಮುಸ್ಲಿಂ ನಾಯಕ ಅಲ್ಲ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಸರ್ವಧರ್ಮ ನಾಯಕ ಅಂತಂದೇಳಿ ಇವತ್ತಿನ ಹೇಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಕೇಂದ್ರದ ನಾಯಕರುಗಳಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ನಮ್ಮ ನಾಯಕರನ್ನ DCM ಮಾಡಲೇಬೇಕು. ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರು ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ಹಮ್ಮಿಕೊಂಡಿದ್ದಾರೆ. ಮತ್ತೆ DCM ಸ್ಥಾನ ಕೊಡಲೇಬೇಕು. ಯಾಕೆಂದರೆ ಅವರು ಪಕ್ಕ DCM ಸ್ಥಾನ ಆಕಾಂಕ್ಷಿ.
ಅವ್ರು ಕಷ್ಟಪಟ್ಟಿರೋದು ಈ ಕಾಂಗ್ರೆಸ್ ಸರ್ಕಾರಕ್ಕೆ. ಇಡೀ ಲಕ್ಷ ಜನ ಇಡೀ ಕರ್ನಾಟಕದಲ್ಲಿ ರೋಡ್ನಲ್ಲಿ ಬರ್ತಾ ಇದ್ದಾರೆ ಜನ ಎಲ್ಲ. ಈ ಪ್ರೀತಿ ವಿಶ್ವಾಸ ಜಮೀರ್ ಅಹಮದ್ ಖಾನ್ಗೆ ಕೈ ಹಿಡಿದ್ರೆ ನಮ್ಮ ಮುಸಲ್ಮಾನ್ ಹಿಂದೂ ಎಲ್ಲರ ಜನ ಸಿಕ್ಕು ಎಲ್ಲ ಜನ ದಲಿತ ಜನ ಅವರು ನಮ್ಮ ಕಾಂಗ್ರೆಸ್ ಜೊತೆನಲ್ಲಿ ಇರ್ತೀನಿ ಅಂತೆ. ಇಷ್ಟು ನೋಡ್ತಾ ಇದ್ದೀರಾ 10,000 ಜನ ಸಾಗರ ಎಲ್ಲಿ ನೋಡಿದ್ರೆ ಈ ಜಮೀರ್ ಅಹಮದ್ ಖಾನ್ ಪ್ರೀತಿನಲ್ಲಿ ಇಷ್ಟು ಜನ ಸೇರಿದ್ದಾರೆ. ನೀವು ಮುಂದಕ್ಕೆ ನಾವು ಕಾಂಗ್ರೆಸ್ ಕಮಿಟಿ ಅವ್ರಿಗೆ ಜಮೀರ್ ಅಹಮದ್ ಖಾನ್ಗೆ ಕೊಡಲೇಬೇಕು. ಸಚಿವ ಸ್ಥಾನ ಕೊಡಿದ್ರೆ 2008ನಲ್ಲಿ ತಿರ್ಗಾ ಕಾಂಗ್ರೆಸ್ ಬರೋಕ್ಕೆ ತುಂಬ ಈಸಿ ಆಗ್ತದೆ, ಅವಕಾಶ ಆಗ್ತದೆ. ಅದಕ್ಕೋಸ್ಕರ ಜನ ಇವತ್ತು 10,000 ಜನ ಸೇರಿದ್ದಾರೆ. ಹೊಸಳ್ಳಿ DCM ಮಾಡಲೇಬೇಕು. ಒಳ್ಳೆ ವ್ಯಕ್ತಿ ಅವರು, ಒಳ್ಳೆ ಈ ಥರ ರಾಜಕಾರಣ ನಾನು ಎಲ್ಲಿ ನೋಡಿಲ್ಲ. ಇವರು ಜನಗೆ ಬಡವ್ರ ಜನಗೆ ಹೆಲ್ಪ್ ಮಾಡಿದ್ದಾರೆ. ಬಡವ್ರಿಗೋಸ್ಕರ ಹಾಸ್ಪಿಟಲ್ ಆಗಲಿ, ಸ್ಕೂಲ್ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಎಷ್ಟು ಹೌಸಿಂಗ್ ಬೋರ್ಡ್ನಲ್ಲಿ ಅವರು ಮನೆ ಕೊಟ್ಟಿದ್ದಾರೆ. ಈ ಥರ ಮಿನಿಸ್ಟ್ರು ಯಾವ ಕೆಲಸ ಮಾಡಿಲ್ಲ. ರಾಜ್ಯಾದ್ಯಂತ ನಿರಂತರವಾಗಿ ನಡೀತಾ ಇರುವ ಈ ಪ್ರತಿಭಟನೆಗಳು ಈಗ ಪಾದರಾಯನಪುರದ ಮೂಲಕ ರಾಜಧಾನಿಯ ಕೇಂದ್ರ ಭಾಗಕ್ಕೆ ತಲುಪುತ್ತಿದೆ. ಜಮೀರ್ ಅಹಮದ್ ಖಾನ್ ಅವರಿಗೆ DCM ಪಟ್ಟ ನೀಡಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಕಾರ್ಯಕರ್ತರ ಈ ಬೃಹತ್ ಶಕ್ತಿ ಪ್ರದರ್ಶನ ಸದ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ತಳಮಟ್ಟದ ಕಾರ್ಯಕರ್ತರ ಈ ನಿರಂತರ ಒತ್ತಡಕ್ಕೆ ಹೈಕಮಾಂಡ್ ಮಣಿಯುತ್ತಾ ಎನ್ನುವುದೇ ಸದ್ಯದ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ.